ನಾನು ನಿನ್ನೆ ಒಂದು ಗೃಹಭಂಗದ ಬಗ್ಗೆ ಪೋಸ್ಟ್ ಹಾಕಿದೆ. ಸುಮಾರು ಜನ ಬಂದು ಕೇಳ್ತಿದ್ರು, ಏನು ವಿಶೇಷತೆ ಇದೆ ಮೇಡಮ್ ಆ ಪುಸ್ತಕದಲ್ಲಿ, ಅಂಥದ್ದೇನಿದೆ ನೀವು ಆಡಿ ಹೊಗಳುವಷ್ಟು ಅಂಥದ್ದು ಅಂತ ಕೇಳ್ತಿದ್ರು. ಇತ್ತೀಚೆಗೆ ಒಬ್ರು ಯಾರೋ ಮೆಸೆಂಜರಲ್ಲಿ ಒಂದು ಮೆಸೇಜ್ ಹಾಕಿದ್ರು, ಮ್ಯಾಮ್ ನನಗೆ ಎಲ್ಲ ಇದೆ, ಯಾಕೋ ಬದುಕೋದಕ್ಕೆ ತುಂಬ ಕಷ್ಟ ಅನಿಸ್ತಿದೆ ಅಂತ, ಯಾವುದಾದ್ರೂ ಒಂದು ಬುಕ್ ಸಜೆಸ್ಟ್ ಮಾಡ್ತೀರಾ ಅಂತ. ನಾನು ಗೃಹಭಂಗ ಸಜೆಸ್ಟ್ ಮಾಡಿದ್ದು 2 ದಿನದಲ್ಲಿ ಓದಿ ಹೇಳಿದ್ರು, ಮ್ಯಾಮ್ ನನಗೆ ಇನ್ನೂ ಜೀವನದ ಬಗ್ಗೆ ಜೀವನೋತ್ಸಾಹ ಜಾಸ್ತಿ ಆಯಿತು, ಎಷ್ಟು ಒಳ್ಳೆ ಕೃತಿ ಸಜೆಸ್ಟ್ ಮಾಡ್ತೀರಿ, ಥ್ಯಾಂಕ್ ಯು, ನಾನು ಜೀವಮಾನದಲ್ಲಿ ಈ ಪುಸ್ತಕನ ಮರೆಯೋದಿಲ್ಲ ಅಂತ ಹೇಳಿದ್ದು. ಅಷ್ಟು ಒಂದು ಚಂದದವಾದಂಥ ಪ್ರಸ್ತುತಿ ಈ ಒಂದು ಗೃಹಭಂಗ ಕೃತಿಯಲ್ಲಿದೆ. ಗೃಹಭಂಗ ಅಂದರೆ ಬರೀ ಕೃತಿಯಲ್ಲ, ಇದು ಜೀವನಕ್ಕೆ ಹತ್ತಿರವಾದಂಥದ್ದು. ಕಂಡುಂಡ ಜೀವನದಲ್ಲಿ ಕಷ್ಟಗಳು ಭಾವನೆಗಳನ್ನು ನೀವೇನಾದರೂ ಕಂಡಿಲ್ಲ ಅಂದರೆ ಈ ಪುಸ್ತಕವನ್ನು ಒಮ್ಮೆ ಓದಿ ನೋಡಿ. ಇದರಲ್ಲಿ ನೀವು ಆ ಕಷ್ಟಗಳನ್ನು ಓದಿನಲ್ಲೇ ಅನುಭವಿಸ್ತೀರಾ. ಈಗೇನು ನಮ್ಮ ಲೈಫ್ ಇದೆಯಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ, ಅವತ್ತಿಗಿನ ಅವರ ಒಂದು ಕಷ್ಟಗಳಿಗಿಂತ ನಮ್ಮ ಲೈಫು